ಪ್ರೀತಿವೀಕ್ಷಕರೇ, ಗೃಹಲಕ್ಷ್ಮಿಯಲ್ಲಿ ಪರ ವಿರೋಧ ಶುರುವಾಗಿದೆ. ಈಗ ಆಲ್ರೆಡಿ ಸರ್ಕಾರ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯನ್ನ ಹೊಸದಾಗಿ ಅರ್ಜಿ ಹಾಕಿಸ್ತೀವಿ ಎಂಬುದಾಗಿ ಎಲ್ಲ ತಯಾರಿಯನ್ನ ನಡೆಸ್ಕೊಂಡು ಯಾವ್ಯಾವ ದಾಖಲೆಗಳು ಬೇಕಾಗ್ತವೆ, ಎಲ್ಲೆಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು ಅಂತಕ್ಕಂಥದ್ದನ್ನು ಕೂಡ ಬಿಡುಗಡೆ ಮಾಡಿದೆ. ಜೊತೆಗೆ ಯಾವ ಡೇಟ್ ಇಂದ ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಈ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಈಗ ಏನು ಹೊಸದಾಗಿ ಅರ್ಜಿಯನ್ನ ಹಾಕ್ಲಿಕ್ಕೆ ಎಲ್ಲ ಏರ್ಪಾಟಾಗ್ತಾ ಇದೆಯೋ ಇದಕ್ಕೆ ಜನಸ್ಪಂದನೆ ಹೇಗಿದೆ, ಜನರು ಏನಂತ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ಪ್ರತ್ಯಕ್ಷಕರೇ, ಸಿಎಂ ಬದಲಾವಣೆ ಆದ ನಂತರದಲ್ಲಿ ಈ ಏನು ಗ್ಯಾರಂಟಿ ಯೋಜನೆಗಳಿದ್ದಾವೋ ಇವುಗಳಲ್ಲಿ ಕೆಲವುಗಳಿಗೆ ಸರ್ಜರಿ ನಡೀತಾ ಇದೆ. ಈ ಸರ್ಜರಿಯನ್ನ ಮಾಡುವ ಮೂಲಕ ಅವ್ರು ಹೇಳ್ತಾ ಇದ್ದಾರೆ, ಯಾರೆಲ್ಲ ಸರಿಯಾದ ಫಲಾನುಭವಿಗಳಿದಾರೋ ಅಂದ್ರೆ ಅರ್ಹರಿದ್ದಾರೋ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ತಲುಪಿಸ್ತೀವಿ, ಎಲ್ಲರಿಗೂ ನಾವು ತಲುಪಿಸಲ್ಲ. ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಮುಖ್ಯವಾಗಿ ತಲುಪಬೇಕು ಅಂತ ಹೇಳಿದ್ರೆ ಕರ್ನಾಟಕದವ್ರಿಗೆ ಮಾತ್ರ ತಲುಪಬೇಕು, ಬೇರೆ ಎಲ್ರಿಗೂ ಕೂಡ ಕೊಡಕ್ ಸಾಧ್ಯವಿಲ್ಲ. ಕರ್ನಾಟಕದವ್ರಿಗೆ ಯಾಕೆ ತಲುಪಬೇಕು ಅಂತ ಹೇಳಿದ್ರೆ ಕರ್ನಾಟಕದವರು ಈ ಒಂದು ಸರ್ಕಾರ ರಚನೆ ಆಗಲು ಓಟನ್ನ ಹಾಕಿದ್ದಾರೆ. ಆ ಓಟ್ ಹಾಕಿದ್ದಕ್ಕೆ ಮಾತ್ರ ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆ ಆದ ಮೇಲೆ 3 ವರ್ಷಗಳ ಕಾಲ ಈ ಗ್ಯಾರಂಟಿಗಳನ್ನ ಮುಂದುವರಿಸ್ಕೊಂಡು ಬಂದಿದೀವಿ ಅಂತ ಹೇಳಿದ್ರೆ ಏನು ಪಬ್ಲಿಕ್ ಓಟನ್ನ ಹಾಕಿದಾರೋ ಆ ಕಾರಣದಿಂದಾಗಿ ಅದಕ್ಕೆ ನಾವು ಅವ್ರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಕೊಡ್ತೀವಿ. ಆದ್ರೆ ಈ ಏನು ನಾವು ಸರ್ಜರಿಯನ್ನ ಮಾಡ್ತಾ ಇದ್ದಾವೋ ಇದರಲ್ಲಿ ಅರ್ಹರಿಗೆ ಮಾತ್ರ ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿಕೆಯಾಗಿ ನೀಡಿದ್ದಾರೆ. ಹಾಗಾದ್ರೆ ಮೊದಲಿಗೆ ಯಾವ ಯಾವ ದಾಖಲೆಗಳು ಈ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ವಿಡಿಯೋ ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ, ಬನ್ನಿ. ಪ್ರೀತಿವೀಕ್ಷಕರೇ, 5 ಕಡ್ಡಾಯ ದಾಖಲೆಗಳನ್ನ ನೀವು ಸಲ್ಲಿಸಲೇಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಹೇಳ್ಕೊಂಡಿದೆ. ಹಾಗಾದ್ರೆ ಮೊದಲನೇದನ್ನ ನೋಡೋದಾದ್ರೆ ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಯಾರು ಮನೆಯ ಯಜಮಾನಿ ಅಂತಾರೋ ಅವ್ರದ್ದು ಆಧಾರ್ ಕಾರ್ಡ್ ಇರ್ಲೇಬೇಕು. ಈಗ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಇರುತ್ತೆ, ತೊಂದರೆ ಇಲ್ಲ, ಆಧಾರ್ ಕಾರ್ಡ್ ಅನ್ನ ತಗೊಂಡ್ ಬರ್ತಾರೆ. ಆದ್ರೆ ಆಧಾರ್ ಕಾರ್ಡು ಅಂತಕ್ಕಂಥದ್ದು ಕೆಲವಕ್ಕೆ ಜೋಡಣೆ ಆಗಿರ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಕಾರ್ಡು ಜೋಡಣೆ ಆಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಾರಿ ನೆನ್ಪಿಟ್ಕೊಳ್ಳಿ ಪ್ರೀತಿವೀಕ್ಷಕರೇ, ಎಲ್ಲಾ ದಾಖಲೆಗಳು ಸರಿಯಾಗಿದ್ರೆ ಮಾತ್ರ ಆ 2,000 ಹಣ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡಿಸಿ ಆನಂತರದಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಬೇರೆ ಯಾವುದೇ ರೀತಿಯಾಗೂ ಕೂಡ ಅವಕಾಶ ಈ ಯೋಜನೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದಿಸಿಂದಾಗಿ ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿರ್ಲಿ. ಮೊದಲನೇದು ಆಧಾರ್ ಕಾರ್ಡ್ ಆಯ್ತು. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ. ಈ ಬ್ಯಾಂಕ್ ಖಾತೆ ಯಾರ ಹೆಸರಲ್ಲಿರ್ಬೇಕು? ಏನು ಆಧಾರ್ ಕಾರ್ಡ್ ಹೋಲ್ಡರ್ ಇದ್ದಾರೋ, ಮನೆ ಯಜಮಾನಿ ಇದ್ದಾರೋ ಅವರ ಹೆಸರಿನಲ್ಲೇ ಇರ್ಬೇಕು. ಬೇರೆ ಯಾರ್ಯಾರ್ದೋ ಅಕೌಂಟ್ಗೆ ಇಲ್ಲಿ ಹಣವನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬ್ಯಾಂಕ್ ಖಾತೆ ಏನೋ ಇದೆ ಕೊಟ್ಬಿಡ್ತೀವಿ ಅಂದ್ರೆ ಇಲ್ಲ. ಈ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಅನ್ನ ಸೀಡಿಂಗ್ ಮಾಡಿರ್ಬೇಕು ಅಂತ ಹೇಳಿದ್ರೆ ಜೋಡಿಸಿರ್ಬೇಕು. ಆಲ್ರೆಡಿ ಬ್ಯಾಂಕ್ಗಳು ಆಧಾರ್ ನಂಬರ್ ಅನ್ನ ಸೀಡ್ ಮಾಡಿರ್ತವೆ. ಆ ರೀತಿಯಾಗಿ ಸೀಡಿಂಗ್ ಆದ್ಮೇಲೆ ಮಾತ್ರ ಬ್ಯಾಂಕ್ ಅಕೌಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ ತೆಗೆದುಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಆಧಾರ್ ಸೀಡಿಂಗ್ ಆಗಿದ್ರೆ ಬ್ಯಾಂಕ್ ಖಾತೆ ಸೇಫ್ ಅಂತ, ಬೇರೆ ಯಾರಿಗೋ ಹಣ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಯಾರ್ಯಾರೋ ಹಣವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಜಮಾನಿ ಯಾರಿದ್ದಾರೋ ಅವರ ಖಾತೆ ಇರುತ್ತೆ, ಯಜಮಾನಿ ಯಾರಿದ್ದಾರೋ ಆ ಖಾತೆಗೆ ಆ ಆಧಾರ್ ನಂಬರು ಸೀಡಿಂಗ್ ಆಗಿರ್ತದೆ, ಮತ್ತೆ ಯಾವುದೇ ಲಿಂಕು ಅಲ್ಲಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರನೇದಾಗಿ ಪತಿಯ ಆಧಾರ್ ಸಂಖ್ಯೆ. ಇಲ್ಲಿ ಕೇಳಬಹುದು ನೀವು, ಪತಿಯ ಆಧಾರ್ ಸಂಖ್ಯೆ ಯಾಕೆ ಕಡ್ಡಾಯ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಗಂಡ ಮತ್ತು ಹೆಂಡತಿ ಅಂತಕ್ಕಂತ ಒಂದು ಆಧಾರ್ ನಂಬರು ಇರ್ಲೇಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಪತಿ ಇಲ್ಲದಿದ್ದಲ್ಲಿ ಆಗ ಅಗತ್ಯ ಇರುವುದಿಲ್ಲ. ಪತಿ ಇದ್ದಲ್ಲಿ
ಆ ಒಂದು ಆಧಾರ್ ನಂಬರ್ನ ಕೊಡ್ಲೇಬೇಕಾಗತ್ತೆ. ಇದು ಕಡ್ಡಾಯ ಕೂಡ ಆಗಿದೆ ಈಗ. ಇನ್ನು ನಾಲ್ಕನೇದಾಗಿ ಚಾಲ್ತಿಯಲ್ಲಿರ್ತಕ್ಕಂಥ BPL ಅಥವಾ APL ಕಾರ್ಡು ಕಡ್ಡಾಯವಾಗಿ ಇರಬೇಕಾಗಿದೆ. ಈ BPL APL ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಮನೆಯ ಯಜಮಾನಿ 2,000 ರೂಗಳನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ BPL APL ಕಾರ್ಡ್ಗೆ ಆಧಾರ್ ಜೋಡಣೆ ಕೂಡ ಆಗಿರ್ಬೇಕಾಗತ್ತೆ. ಇದು ಕೂಡ ಕಡ್ಡಾಯನೇ. ಬಹುತೇಕವಾಗಿ BPL APL ಇದ್ದಂತ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ಆಗಿರುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ಇವೆಲ್ಲವೂ ಇರ್ತವೆ, ತೊಂದರೆ ಇಲ್ಲ. ಅದೇ ರೀತಿಯಾಗಿ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಐದನೇದಾಗಿ ಒಂದು ಮೊಬೈಲ್ ಸಂಖ್ಯೆ. ಈ ಮೊಬೈಲ್ ಸಂಖ್ಯೆಯು ಕೂಡ ಏನು ಬ್ಯಾಂಕ್ ಅಕೌಂಟ್ ಆಗಿದೆಯೋ ಅದಕ್ಕೆ ಲಿಂಕ್ ಆಗಿರ್ಬೇಕು. ಮತ್ತೇನು ಆಧಾರ್ ಕಾರ್ಡ್ ಇದೆಯೋ ಆಧಾರ್ ಕಾರ್ಡ್ಗೆ OTP ಬರುವಂತಿರ್ಬೇಕು. ಅಂದ್ರೆ ಆಧಾರ್ ಕಾರ್ಡ್ಗೂ ಕೂಡ ಈ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರ್ಬೇಕು, ಬೇರೆ ಬೇರೆ ಮೊಬೈಲ್ ನಂಬರ್ಗಳಿಗೆ ಆಗಿರಬಾರ್ದು. ಆ ಹಿನ್ನೆಲೆಯಲ್ಲಿ ಈ 5 ಮೂಲಭೂತವಾಗಿ ಕಡ್ಡಾಯ ದಾಖಲೆಗಳು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಉಳಿದವು ಕೂಡ ಹೇಳಿದ್ದಾರೆ, ಅವನು ಕೂಡ ಮೆನ್ಷನ್ ಮಾಡಿ ನಿಮ್ಗೆ ಕೊಡ್ತೀನಿ. ಇನ್ನು 6ನೇದಾಗಿ ಈ ಯಜಮಾನಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಅಗತ್ಯವಿದ್ದಾಗ ಮಾತ್ರ ನಾವು ಅದನ್ನ ತೆಗೆದುಕೊಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಹಾಕಿದ್ದಾರೆ. ಎಲ್ಲಿ ಈ ಒಂದು ಆದಾಯದ ಮಿತಿಗಳು ಜಾಸ್ತಿ ಅಂತ ಅನ್ನಿಸ್ತಾವೋ ಅಥವಾ ಏನಾದ್ರೂ ಕ್ಯಾಟಗರಿಯ ಸಮಸ್ಯೆಗಳಾಗ್ತಾ ಇರ್ತಾವೋ ಅಂತ ಸಂದರ್ಭದಲ್ಲಿ ಇವುಗಳನ್ನ ತೆಗೆದುಕೊಳ್ಳಕ್ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಅದು ಕೂಡ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಳ್ಳಲಾಗಿದೆ. ಇನ್ನು 7ನೇದಾಗಿ ಕೆಲವು ಸಂದರ್ಭದಲ್ಲಿ ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನ ನೀಡಬೇಕಾಗುತ್ತೆ ಅಂತಕ್ಕಂಥ ಹೇಳ್ಕೊಂಡಿದೆ. ಯಾವಾಗ ಅಗತ್ಯ ಇರುತ್ತೋ ಆಗ ಕೇಳ್ತಾರೆ, ಯಾವ ಸಂದರ್ಭದಲ್ಲೂ ಕೂಡ ಇದನ್ನ ಕೇಳೋದಿಲ್ಲ. ಇನ್ನು ಸ್ವಯಂ ಘೋಷಿತ ಪ್ರಮಾಣ ಪತ್ರ ಅಂತ ಕೇಳ್ತಾರೆ. ಈ ಪ್ರಮಾಣ ಪತ್ರ ಅಗತ್ಯ ಇದ್ದಾಗ ಮಾತ್ರ ಕೇಳ್ತಾರೆ, ಇಲ್ಲ ಅಂತ ಹೇಳಿರೋದು ಕೇಳಲ್ಲ. ಎಲ್ಲಾದ್ರೂ ಇವ್ರಿಗೆ ಏನಾದ್ರೂ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಅಥವಾ ಆದಾಯ ತೆರಿಗೆದ ಸಮಸ್ಯೆ ಬಂದಲ್ಲಿ ಅಥವಾ ಪತಿಯ ಒಂದು ವಿಚಾರದಲ್ಲಿ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಈ ಸ್ವಯಂ ಘೋಷಿತ ಪತ್ರವನ್ನ ತೆಗೆದುಕೊಳ್ತಾರೆ. ಇದ್ದ ಸಂದರ್ಭದಲ್ಲಿ ಇದನ್ನ ತೆಗೆದುಕೊಳ್ಳೋದಿಲ್ಲ. ಇನ್ನು ಕರ್ನಾಟಕ ನಿವಾಸದ ಪುರಾವೆ ಪ್ರಮಾಣ ಪತ್ರ ಎಂಬುದಾಗಿ 8ನೇದನ್ನ ಕೇಳ್ತಿದ್ದಾರೆ. ಇದು ಯಾಕೆ ಕೇಳ್ತಾರೆ? ಆಲ್ರೆಡಿ ಆಧಾರ್ ಕಾರ್ಡ್ ಇರುತ್ತೆ, ರೇಷನ್ ಕಾರ್ಡ್ ಇರುತ್ತೆ ಅಂತ ಹೇಳಿದ್ರೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಅಡ್ರೆಸ್ ಕರೆಕ್ಟ್ ಆಗಿದ್ದು ರೇಷನ್ ಕಾರ್ಡ್ನ ನೀವು ಪುರಾವೆಯಾಗಿ ಸರಿಯಾಗಿ ಕೊಟ್ಟಂತ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ. ಇದೇನಾದ್ರೂ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ನೀವು ಅರ್ಹ ಫಲಾನುಭವಿಗಳು ಆಗ್ತಾ ಇದ್ದೀರಿ ಅನ್ನುವಂತ ಸಂದರ್ಭದಲ್ಲಿ ಈ ನಿವಾಸ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ. ಅಗತ್ಯವಿದ್ದಲ್ಲಿ ಮಾತ್ರ ಇದನ್ನ ಕೇಳ್ತಾರೆ. ಒಟ್ಟಾರೆಯಾಗಿ ಮೊದಲ 5 ಕಡ್ಡಾಯ ಪ್ರಮಾಣ ಪತ್ರಗಳು ಬೇಕಾಗ್ತವೆ. ಆ ನಂತರದಲ್ಲಿ ಅಗತ್ಯವಿದ್ದಾಗ ಮಾತ್ರ ಕೆಲವು ಪ್ರಮಾಣ ಪತ್ರಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಆದ್ರೆ ಅಪ್ಲೈ ಮಾಡೋದು ಹೇಗೆ, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಇದೇ ದೊಡ್ಡ ತಲೆನೋವಾಗಿರೋದು ಮನೆಯ ಯಜಮಾನಿಯರಿಗೆ. ಹಾಗಾದ್ರೆ ಸರ್ಕಾರ ಅನೌನ್ಸ್ ಮಾಡ್ಕೊಂಡಿದೆ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು. ಒಂದನೇದಾಗಿ ಕರ್ನಾಟಕ 1 ಕೇಂದ್ರಗಳೆಲ್ಲಿದೆಯೋ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. 2ನೇದಾಗಿ ಬೆಂಗಳೂರು 1 ಕೇಂದ್ರಗಳೆಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡ್ಬೋದು. ಇವು ಬೆಂಗಳೂರಲ್ಲಿ ಮಾತ್ರ ಸಿಗ್ತವೆ, ಬೇರೆ ಕಡೆ ಸಿಗೋದಿಲ್ಲ. ಇನ್ನು ಗ್ರಾಮ 1ಗಳಲ್ಲಿ ಅಪ್ಲೈ ಮಾಡ್ಬೋದು. ಇದು ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯ ಇರತಕ್ಕಂತ ಕೇಂದ್ರಗಳಾಗ್ತವೆ. ಈ 3ರಲ್ಲಿ ನೀವು ಕಡ್ಡಾಯವಾಗಿ ಅಪ್ಲೈ ಮಾಡ್ಬೋದು, ಬೇರೆಲ್ಲೂ ಕೂಡ ಅವಕಾಶ ಇಲ್ಲ. ಮತ್ತೆ ಒಂದನ್ನು ಅವಕಾಶ ಕೊಟ್ಟಿದ್ದಾರೆ, ಸೇವಾ ಸಿಂಧು ಪೋರ್ಟಲ್ ಅಂತ ಹೇಳಿ. ಈ ಸೇವಾ ಸಿಂಧು ಪೋರ್ಟಲ್ಗೆ ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಈ ಸೇವಾ ಸಿಂಧು ಪೋರ್ಟಲ್ಗಳು ಬಹುತೇಕವಾಗಿ ರಿಜಿಸ್ಟರ್ ಆಗಿರ್ತವೆ. ಕೆಲವು ಸೆಂಟರ್ಗಳು ಸೇವಾ ಸಿಂಧು ಪೋರ್ಟಲ್ ಅಂತಕ್ಕಂಥ ಕೆಲವು ಸೇವೆಗಳನ್ನ ಕೊಡ್ತಾ ಇರ್ತವೆ. ಅವುಗಳಲ್ಲಿ ಅಂದ್ರೆ ರಿಜಿಸ್ಟರ್ ಆಗಿರ್ತಕ್ಕಂಥ ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಮಾತ್ರ ನೀವು ಅಪ್ಲೈನ ಮಾಡಬಹುದು. ಉಳಿದಂತೆ ಮೊಬೈಲ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಇನ್ನೆಲ್ಲೂ ಅಪ್ಲೈ ಮಾಡ್ತೀನಿ ಸಾಧ್ಯನೇ ಇಲ್ಲ. ಈ ಕೇಂದ್ರಗಳಲ್ಲಿ ಮಾತ್ರ ಹೋಗಿ ಅಪ್ಲೈ ಮಾಡಬೇಕು, ಬೇರೆ ಕಡೆ ಅವಕಾಶವನ್ನ ಕೊಟ್ಟಿಲ್ಲ. ಇಲ್ಲಿ ಬಹುತೇಕವಾಗಿ ಸಮಸ್ಯೆ ಆಗೋದು ಸರ್ವರ್. ಕೆಲವೇ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರೋದ್ರಿಂದ ಈ ಸರ್ವರ್ ಅಂತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಹೆಚ್ಚು ಕಾಯ್ದು ಅಪ್ಲೈನ ಮಾಡಬೇಕಾಗತ್ತೆ. ಇದು ಕೂಡ ಮತ್ತೊಂದು ತರದ ಒಂದು ಸಮಸ್ಯೆ ಆಗುತ್ತೆ. ಒಟ್ಟಾರೆಯಾಗಿ ಸರ್ಕಾರ ಈ ಒಂದು ಕೇಂದ್ರಗಳೇನು ಕೊಟ್ಟಿದೆಯೋ ಈ ಸರ್ವರ್ ಗಳನ್ನ ಜಾಸ್ತಿ ಕೊಡ್ಬೇಕಾಗತ್ತೆ. ಸರ್ವರ್ 1, 2, 3 ಅಂತ ಕೊಟ್ರೆ ಆಗ ಸರ್ವರ್ ಅಲ್ಲಿ ಬೇಗ ಬೇಗ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋಣ ಸರ್ಕಾರ ಇದಕ್ಕೆ ಬೇರೆ ವ್ಯವಸ್ಥೆಯನ್ನ ಏನ್ ಮಾಡುತ್ತೆ ಅಂತಕ್ಕಂಥದ್ದು. ಪ್ರೀತಿವೀಕ್ಷಕರೇ, ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಖಂಡಿತ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ.
ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಜೊತೆಗೆ ಮರು ಅರ್ಜಿಗೆ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಅಂದ್ರೆ ಕರ್ನಾಟಕದಾದ್ಯಂತ ಈ ಮಾಹಿತಿಗಳು ತಿಳಿಬೇಕಾಗಿದೆ. ಆ ದಿಸೆಯಿಂದಾಗಿ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.